ದೇವತೆಗಳಾದ ನಮ್ಮೆಲ್ಲರ ಪ್ರಾಣ ಸಂಕಷ್ಟದಲ್ಲಿದೆ ಹನುಮಂತ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ರಾಮನಾಮ ಜಪಿಸುತ್ತಿದ್ದೆವು. ನಿಮ್ಮನ್ನೆಲ್ಲ ಭಯಪಡಿಸಿರೋ ದೈತ್ಯ ಶಕ್ತಿ ಯಾವುದು? ಅಸಂಖ್ಯ ವರದಾನಗಳನ್ನು ಪಡೆದಿರುವ ರಾವಣ ಈಗ ನಿರಂಕುಶನಾಗುತ್ತಿದ್ದಾನೆ ಹನುಮ. ರಾವಣನ ಅಂತ್ಯ ಪ್ರಭುಗಳಿಂದಲೇ ಸಾಧ್ಯ ಹನುಮಂತ. ಇದು ವಿಧಿಲಿಖಿತ ಮತ್ತು ವಿಧಿಯ ವಿಧಾನ. ಅವರಿಬ್ಬರನ್ನು ಸೋಲ್ಸಿದ್ರು ಕೂಡ ಅವ್ರ ಮಾಯಾಶಕ್ತಿ ವಿರುದ್ಧ ಹೋರಾಡೋದು ಅಷ್ಟು ಸುಲಭ ಅಲ್ಲ. ನಾವು ಈಗಲೇ ಹೋಗಿ ಆದಷ್ಟು ಬೇಗ ದೇವತೆಗಳನ್ನ ರಕ್ಷಣೆ ಮಾಡಬೇಕು. ಇಂದು ನನ್ನ ಮಾಯಾವಿ ವಿದ್ಯೆಗಳ ಪರೀಕ್ಷೆಯಾಗಲಿದೆ. ನಾವು ಈವರೆಗೂ ಪ್ರಯೋಗಿಸದ ವಿಶೇಷ ಶಕ್ತಿಯನ್ನು ಪ್ರಯೋಗಿಸಬೇಕು. ಇದು ಕೊನೆಯ ಅವಕಾಶ ಮಾರೀಚ. ನಿನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಬೇಕು. ಜಯ ನಿಕುಂಬಳ ಮಾತೆ. ದೇವತೆಗಳೇ, ಈಗ ಹೇಗೆ ತಪ್ಪಿಸಿಕೊಳ್ಳುವಿರಿ ಈ ಮಾರೀಚನ ಶತ್ಸಹಸ್ರ ಕಣ್ಣುಗಳಿಂದ? ಈಗ ನೀವು ಈ ಭೂಮಿ, ಆಕಾಶ, ಪಾತಾಳ ಎಲ್ಲಿಯಾದರೂ ಬಚ್ಚಿಟ್ಟುಕೊಳ್ಳಿ. ಎಲ್ಲೇ ಇದ್ದರೂ ನಮ್ಮ ಕಣ್ಣುಗಳು ನಿಮ್ಮನ್ನು ಹುಡುಕುತ್ತದೆ. ನಂತರ ನಿಮ್ಮನ್ನು ಬಂದಿಯಾಗಿಸಿ ವಿಧಾತ ರಾವಣನ ಎದುರಿಗೆ ನಿಮ್ಮನ್ನು ನಿಲ್ಲಿಸುತ್ತೇನೆ. ಮಾಯಾವಿ ಮಾರೀಚನ ಸರ್ವವ್ಯಾಪಿ ಕಣ್ಣುಗಳಿಂದ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈಗ ನಾವು ನಮ್ಮ ಶತ್ಸಹಸ್ರ ಕಣ್ಣುಗಳಿಂದ ಸೃಷ್ಟಿಯ ಕಣಕಣದಲ್ಲೂ ಹುಡುಕುತ್ತೇವೆ. ಹೇಗೆ ತಪ್ಪಿಸಿಕೊಳ್ಳುತ್ತೀರಿ ನೋಡುತ್ತೇನೆ. ಏನಾಗುತ್ತಿದೆ ಇಲ್ಲಿ? ತಾಟಕಿಯ ಪುತ್ರ ಮಾರೀಚನು ತನ್ನ ಮಾಯೆಯಿಂದ ಸಹಸ್ರನೇತ್ರ ಜಾಲ ಪ್ರಯೋಗಿಸಿದ್ದಾನೆ ದೇವರಾಜ. ಅಂದರೆ ನಾವು ಆದಷ್ಟು ಬೇಗ ಬಚ್ಚಿಟ್ಟುಕೊಳ್ಳಬೇಕು ಗುರುದೇವ. ಆ ಅಧರ್ಮಿ ರಾವಣ ನಮ್ಮನ್ನು ಹುಡುಕಿ ಬಿಟ್ಟರೆ ದೇವತೆಗಳಾದ ನಾವೆಲ್ಲರೂ ರಾವಣ ದಾಸರಾಗಿರಬೇಕಾಗುತ್ತದೆ. ಇಲ್ಲ, ನಾವು ಅನ್ಯ ಮಾರ್ಗವನ್ನು ಹುಡುಕಲೇಬೇಕು ದೇವೇಂದ್ರ. ಮಾರೀಚನ ದೃಷ್ಟಿಯಿಂದ ಪಾರಾಗಲು ಯಾವುದಾದರೂ ಗುಹೆ ಅಥವಾ ಸುರಂಗ ಸೇರಬೇಕು. ಬೇಡ, ಯಾವ ಸುರಂಗವೂ ಬೇಡ ಅಗ್ನಿದೇವ. ನಾವು ಯಾವುದಾದರೂ ದಟ್ಟ ಅರಣ್ಯದಲ್ಲಿ ಅವಿತುಕೊಳ್ಳುವುದೇ ಒಳ್ಳೆಯದು. ದೇವತೆಗಳೇ, ನಾವೀಗ ಸುಮ್ಮನಿದ್ದರೆ ಪ್ರಯೋಜನವಿಲ್ಲ. ನಿಮ್ಮ ಮಾತಿನ ಅರ್ಥವೇನು ಗುರುದೇವ? ನಾವೀಗ ರಾವಣನಿಗೆ ಹೆದರಿ ದೇವಲೋಕವನ್ನು ತ್ಯಜಿಸಿ ಬಂದಿದ್ದೇವೆ. ಗಿರಿಕಂದರಗಳಲ್ಲಿ ಅವಿತಿದ್ದೇವೆ. ನಾವು ಹೀಗೆಯೇ ಹೆದರುತ್ತಿದ್ದರೆ ಮಾಯಾವಿ ಮಾರೀಚನ ಸಹಸ್ರನೇತ್ರಗಳಿಗೆ ಬಲಿಯಾಗಬೇಕಾಗುತ್ತದೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಹೇಗೆ ಗುರುದೇವ? ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಏನೆಂಬುದು ನಮಗೆ ಬರುತ್ತಿದ್ದಾನೆ ರಾಮಭಕ್ತ ಹನುಮಂತ. ಸಿಗಲಿದೆ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ. ಹನುಮಂತ, ನೀವು ನಮ್ಮ ನೆರಳಿನ ಕೆಳಗಡೆ ನಿಂತ್ಕೊಳ್ಳಿ. ಆಗ ನೀವು ಸುರಕ್ಷಿತವಾಗಿರ್ತೀರಾ. ಅಂದ್ಮೇಲೆ ನಿಮ್ಗೆಲ್ಲ ಚಿಂತೆ ಯಾಕೆ? ಏನಾಯ್ತು ದೇವತೆಗಳೇ, ಇನ್ನೂ ಚಿಂತೆ ಮಾಡ್ತಾ ಇದ್ದೀರಾ? ಆದರೆ ಹನುಮಂತ, ನಾವೆಲ್ಲ ದೇವತೆಗಳು ನಿಮ್ಮ ಚಿಕ್ಕದಾದ ನೆರಳಿನ ಮೇಲೆ ಹೇಗೆ ನಿಲ್ಲಲು ಸಾಧ್ಯ? ಇದಕ್ಕುತ್ತರ ಈಗ ಸಿಗತ್ ನೋಡಿ.
ಅತಳ ವಿತಳ ಸುತಳದಿಂದ ಹಿಡಿದು ಭೂತಳದವರೆಗೂ ಯಾರೂ ನಮ್ಮ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆದರೆ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾರಿವರು? ಏಕೆ ಇವರನ್ನು ಹುಡುಕಲಾಗುತ್ತಿಲ್ಲ? ಇದರ ಹಿಂದಿನ ರಹಸ್ಯವನ್ನ ನಾನು ಕಂಡು ಹಿಡಿಯಲೇಬೇಕು. ಅಸಂಭವ, ಅಸಂಭವ! ಯಾರೋ ಇದ್ದಾರೆ, ನನ್ನ ಮಾಯಾ ದೃಷ್ಟಿಯನ್ನ ತಡೆಯುತ್ತಿದ್ದಾರೆ. ಈ ನೆರಳು ಯಾರದ್ದು? ಇಂಥ ನೆರಳನ್ನು ಇಲ್ಲಿಯವರೆಗೂ ನಾನು ಕಂಡಿಲ್ಲ. ಏನಾದರೂ ದೇವತೆಗಳು ಈ ನೆರಳಿನಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆಯೇ? ಆದರೆ ಈ ನೆರಳಿಗೆ ಅಂತ ಶಕ್ತಿ ಏನಿದೆ, ಎಲ್ಲಾ ದೇವತೆಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಳ್ಳುವಂಥದ್ದು. ಅದು ಯಾವ ಜಾಗ? ಅಲ್ಲಿ ಯಾವುದೋ ವಾನರನ ನೆರಳು ಮಾತ್ರ ಕಾಣುತ್ತಿದೆ. ವಾನರನ ನೆರಳು? ಇದು ಆ ಉದ್ದಂಡ ವಾನರ ಬಾಲಕ ಅಲ್ಲ ತಾನೆ? ಇಲ್ಲ 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 ಇಲ್ಲ, ಇದು ಆ ಬಾಲಕ ಆಗಿರಲು ಸಾಧ್ಯವಿಲ್ಲ. ಈ ನೆರಳಂತೂ ಬಹಳ ದೊಡ್ಡದಿರುವುದರಿಂದ ಆ ಬಾಲಕನದ್ದಾಗಿರುವುದಿಲ್ಲ. ಇದು ಖಂಡಿತ ಬೇರೆ ಯಾರದ್ದೋ. ಈ ಮಾಯಾವಿ ಮಾರೀಚನ ಶಕ್ತಿಯನ್ನ ತಡೆಯುತ್ತಿರುವವನು ಯಾರೆಂದು ಭೂಮಿಯ ಮೇಲಿಳಿದು ನಾವು ಖಂಡಿತ ನೋಡಲೇಬೇಕು. ಅನಂತ ಅನಂತ ಧನ್ಯವಾದಗಳು ಹನುಮ. ನೀವು ನಿಮ್ಮ ವಿರಾಟ ರೂಪವನ್ನು ಧಾರಣೆ ಮಾಡಿ ಎಲ್ಲಾ ದೇವತೆಗಳನ್ನು ರಕ್ಷಣೆ ಮಾಡಿದಿರಿ. ನೀವು ಧನ್ಯವಾದನ ನಮ್ಮ ಪ್ರಭುಗೆ ಹೇಳ್ಬೇಕು. ಯಾಕೆ ಅಂದ್ರೆ ಈ ಕಾರ್ಯಕ್ಕೆ ಅವರೇ ನಮಗ್ ಪ್ರೇರಣೆ. ಪ್ರಭು, ಮಾರೀಚನ ಮಾಯಾ ನೇತ್ರವು ಮಾರುತಿಯ ಪ್ರತಿಛಾಯೆಯನ್ನು ಭೇದಿಸಲಾಗಲಿಲ್ಲ. ಇದಕ್ಕೆ ಕಾರಣವೇನು ಪ್ರಭು? ಹನುಮಂತ ಅಷ್ಟಸಿದ್ಧಿ ಮತ್ತು ನವನಿಧಿಗಳ ಒಡೆಯ. ಅವರು ತಮ್ಮ ಶರೀರವನ್ನು ಅನಿಮಾ ಸಿದ್ಧಿಯಿಂದ ಬಹಳ ಸಣ್ಣ ಆಕಾರದಲ್ಲಿ ಬದಲಿಸಿಕೊಳ್ಳಬಹುದು ಮತ್ತು ಮಹಿಮಾ ಸಿದ್ಧಿಯ ಫಲದಿಂದ ವಿಶಾಲ ಆಕಾರವನ್ನು ಸಹ ಪಡೆದುಕೊಳ್ಳಬಹುದು. ಮತ್ತು ಪ್ರಾಪ್ತಿಯ ಸಿದ್ಧಿಯ ಕಾರಣ ಮಾರೀಚನ ಕಣ್ಣಿಗೆ ಹನುಮಂತ ಗೋಚರಿಸಲಿಲ್ಲ. ಕೇವಲ ಅವರ ನೆರಳು ಮಾತ್ರ ಕಾಣುತ್ತಿತ್ತು. ಈ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ಹನುಮಂತ ಯಾರಿಗೂ ಕಾಣಿಸುವುದಿಲ್ಲ. ಅವರು ಇಚ್ಛೆಪಟ್ಟರೆ ಮಾತ್ರ ಬೇರೆಯವರಿಗೆ ಕಾಣಿಸಿಕೊಳ್ಳುತ್ತಾರೆ. ಇಷ್ಟೆಲ್ಲ ವಿದ್ಯೆಗಳನ್ನು ಸಿದ್ಧಿಸಿಕೊಂಡಿದ್ದರೂ ಸಹ ಮಾರುತಿಯಲ್ಲಿ ಲವಲೇಶವು ಅಹಂಕಾರವಿಲ್ಲ. ಇದೇ ನಮ್ಮ ಹನುಮಂತರ ವಿಶೇಷತೆ. ತಮ್ಮಲ್ಲಿರುವ ಸಿದ್ಧಿಗಳ ಉಪಯೋಗವನ್ನು ಎಂದಿಗೂ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸದೆ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತಾರೆ. ಮಾಯಾವಿ ಮಾರೀಚ ತನ್ನ ಸಹಸ್ರನೇತ್ರ ಪ್ರಯೋಗವನ್ನು ಹಿಂಪಡೆದಿದ್ದಾನೆ. ನೀವಿನ್ನು ಕೆಳಗೆ ಬನ್ನಿ ಹನುಮ. ಜೈ ಶ್ರೀರಾಮ. ಏನಾಯ್ತು ಇಂದ್ರದೇವ, ನೀವು ಇನ್ನೂ ಚಿಂತೆ ಮಾಡ್ತಿದ್ದೀರಾ? ಚಿಂತೆಯ ವಿಷಯವಿದೆ ಪುತ್ರ. ಸದ್ಯಕ್ಕೆ ನೀವು ನಿಮ್ಮ ನೆರಳಿನಿಂದ ನಮ್ಮನ್ನು ರಕ್ಷಿಸಿದ್ದೀರಾ. ಆದರೆ ನಾವು ಎಲ್ಲಿಯವರೆಗೆ ಹೀಗೆ ಬಚ್ಚಿಟ್ಕೊಂಡು ಸುರಕ್ಷಿತವಾಗಿರಬಹುದು? ಇಂದ್ರದೇವ, ನಮ್ಮ ಜೊತೆ ಪ್ರಭು ಇದ್ದಾರೆ. ಪ್ರಭುವಿನ ನಾಮವಿದೆ. ಹಾಗಾಗಿ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಮಾತಿನ ಮೇಲೆ ಭರವಸೆ ಇಡಿ. ಈಗ ಎಲ್ರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅನ್ನೋ ಯೋಜನೆಯನ್ನ ನಾವು ಸಿದ್ಧಪಡಿಸ್ತೀವಿ. ಈ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಗುರುಕುಲಕ್ಕೆ ಹೋಗ್ಬೇಕು ಅನ್ನೋದನ್ನ ಮರಿಬಾರ್ದು.
ಇದೇನಿದು? ನಾವು ಸರಿಯೂ ನದಿಯ ಬಳಿ ಹೋಗುತ್ತಿದ್ದೇವೆ. ಅಂದರೆ ಆ ದೇವತೆಗಳು ಇದೇ ಸ್ಥಳದಲ್ಲಿ ಅಡಗಿರಬಹುದು ಸೇನಾಧಿಪತಿ. ನನ್ನ ದೃಷ್ಟಿಯಿಂದ ಎಲ್ಲಿಯವರೆಗೂ ತಪ್ಪಿಸಿಕೊಳ್ಳುತ್ತಾರೆ. ಈ ಬಾರಿ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಭು, ಸಮಯ ಕಮ್ಮಿ ಇದೆ, ಆದ್ರೆ ಸಮಸ್ಯೆ ದೊಡ್ಡದಿದೆ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದೇವತೆಗಳು ಸಂಕಷ್ಟದಲ್ಲಿದ್ದಾರೆ, ಆದ್ರೆ ಅವರನ್ನ ಪಾರ್ ಮಾಡೋದಕ್ಕೆ ನಮ್ಗೆ ಯಾವ ಮಾರ್ಗನೂ ಸಿಗ್ತಾ ಇಲ್ಲ. ಈಗ ಆ ಮಾಯಾವಿ ಮಾರೀಚ ಏನ್ ಯೋಜನೆ ಮಾಡ್ತಿದ್ದನೋ ಗೊತ್ತಿಲ್ಲ. ಈಗ ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಪ್ರಭು. ನಮ್ಗೀಗ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ದರ್ಶನ ನೀಡಿ ಪ್ರಭು. ಪ್ರಭು ಪ್ರಭು ಪ್ರಭು. ಹನುಮ, ಪ್ರಭು, ಅಂತೂ ನಮ್ಗೆ ದರ್ಶನ ನೀಡ್ಬಿಟ್ರಿ ಪ್ರಭು. ಹನುಮ, ನೀವು ಸಂಕಷ್ಟದಲ್ಲಿ ನಮ್ಮನ್ನು ಸ್ಮರಿಸಿದಾಗ ನಾವು ಬರದಿದ್ದರೆ ಅದು ಧರ್ಮವೆನಿಸುವುದೇ ಹನುಮ? ಪ್ರಭು, ನಿಮಗೆ ದೇವತೆಗಳ ಪರಿಸ್ಥಿತಿ ಗೊತ್ತಿದೆ ಅಲ್ವಾ? ಅವರನ್ನ ರಕ್ಷಣೆ ಮಾಡೋದು ಹೇಗೆ ಅಂತ ನೀವೇ ಹೇಳಿ. ಯಾವ್ದಾದ್ರೂ ಒಂದು ಉಪಾಯವನ್ನ ಸೂಚಿಸಿ ಪ್ರಭು. ಅಂದರೆ ನೀವು ಸುರಕ್ಷಿತ ಸ್ಥಾನವೊಂದನ್ನು ಹುಡುಕುತ್ತಿದ್ದೀರಿ? ಹೌದು ಪ್ರಭು. ಆ ಸ್ಥಳದ ಮೇಲೆ ರಾವಣ ಮತ್ತೆ ಅವರ ಸೈನ್ಯದ ದೃಷ್ಟಿ ಬೀಳಲೇಬಾರದು. ಅಧರ್ಮ ಮತ್ತು ಪಾಪ ಕಾರ್ಯಗಳು ಎಲ್ಲಿ ನಡೆಯುವುದಿಲ್ಲವೋ ಆ ಸ್ಥಳ ಮಾತ್ರ ಸದಾ ಸುರಕ್ಷಿತವಾಗಿರುತ್ತದೆ. ಹಾಗಾದ್ರೆ ನಾವು ದೇವತೆಗಳನ್ನ ಅಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ. ಅಂತ ಸ್ಥಳ ಯಾವುದು ಅನ್ನೋದನ್ನ ನಮ್ಗೆ ದಯವಿಟ್ಟು ತಿಳಿಸಿ ಪ್ರಭು. ಅದು ಒಂದು ಪವಿತ್ರವಾದ ಪರಿಶುದ್ಧವಾದ ಸ್ಥಳ ಹನುಮ. ಆ ಪವಿತ್ರ ಸ್ಥಳದ ಒಂದು ಧೂಳಿನ ಕಣವು ಸ್ಪರ್ಶಿಸಿದರೂ ಸಾಕು, ಮನಸ್ಸು ಪವಿತ್ರವಾಗುತ್ತದೆ. ಆ ಸ್ಥಳದ ದರ್ಶನ ಮಾತ್ರದಿಂದಲೇ ಭಾವಶುದ್ಧಿಯಾಗಿ ನಿರ್ಮಲವಾಗುತ್ತದೆ. ಪರರ ಸೇವೆಗೆಂದೇ ಸೃಷ್ಟಿಯಾಗಿರುವ ಪುಣ್ಯಸ್ಥಳ ಹನುಮ. ನಿಮ್ಮ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಪ್ರಭು. ಜೈ ಶ್ರೀರಾಮ. ಪುತ್ರ ಹನುಮಂತ, ನಮ್ಮ ರಕ್ಷಣೆಗೆ ಅಗತ್ಯವಾದ ಸೂಕ್ತ ಸ್ಥಳ ದೊರಕಿದೆ ಮಹಾಶಯರೇ. ತುಂಬಾ ಸುಂದರವಾಗಿರೋ ಸ್ಥಳ. ಆ ಸ್ಥಳ ಎಲ್ಲಿದೆ ಪುತ್ರ? ಅದೊಂದು ಧಾರ್ಮಿಕ ಸ್ಥಳ, ಪಾಪ ಕಾರ್ಯಗಳು ನಡೆಯದ ಸ್ಥಳ, ಧರಿತ್ರಿಯಲ್ಲೇ ಸುಂದರವಾಗಿರೋ ಸ್ಥಳ. ಹಾ, ಆದ್ರೆ ಆ ಸ್ಥಳ ಎಲ್ಲಿದೆ? ಅಯ್ಯೋ, ನಾವಿದನ್ನ ಪ್ರಭು ಹತ್ರ ಕೇಳಲೇ ಇಲ್ವಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಮಾರುತಿ? ನಿಜಕ್ಕೂ ಅಂತಹ ಸ್ಥಳವಿರಲು ಸಾಧ್ಯವೇ? ನಮ್ಮ ಆತುರದಿಂದ ಎಂತ ಅಚಾತುರ್ಯವಾಯಿತು. ಪ್ರಭು ಆ ಸ್ಥಳದ ಹೆಸರನ್ನ ಹೇಳಿದ್ರು, ನಾವದನ್ನ ಕೇಳಿಸ್ಕೊಂಡಿಲ್ವಾ? ಪ್ರಭು ಏನೇನ್ ಹೇಳಿದ್ರು ಅಂತ ನೆನೆಸ್ಕೊಂಡ್ರೆ ಬಹುಶಃ ಏನಾದ್ರೂ ಸುಳಿವು ಸಿಗಬಹುದಾ? ಪ್ರಭು ಏನ್ ಹೇಳಿದ್ರು? ಅಧರ್ಮ ಮತ್ತು ಪಾಪ ಕಾರ್ಯಗಳು ಎಲ್ಲಿ ನಡೆಯುವುದಿಲ್ಲವೋ ಆ ಸ್ಥಳ ಮಾತ್ರ ಸದಾ ಸುರಕ್ಷಿತವಾಗಿರುತ್ತದೆ. ಪರರ ಸೇವೆಗೆಂದೇ ಸೃಷ್ಟಿಯಾಗಿರುವ ಪುಣ್ಯಸ್ಥಳ ಹನುಮ. ಪ್ರಭು ಆ ಮಾತುಗಳನ್ನ ಹೇಳುವಾಗ ಸೇವಾಭಾವದ ಮಹತ್ವವನ್ನು ಹೇಳ್ತಾ ಇದ್ರು. ಅದೇ ಸಮಯದಲ್ಲಿ ಗೋಮಾತೆಗೆ ಹುಲ್ಲನ್ನು ಕೂಡ ತಿನ್ನಿಸ್ತಾ ಇದ್ರು. ಹಾ, ಗೊತ್ತಾಯ್ತು. ಜಗತ್ತಲ್ಲಿ ಗೋಮಾತೆಗಿಂತ ಪವಿತ್ರವಾದದ್ದು ಮತ್ತಿನ್ನೇನಿರೋಕ್ ಸಾಧ್ಯ? ಜೈ ಶ್ರೀರಾಮ. ಇಂದ್ರದೇವ, ಆ ವಿಶೇಷ ಸ್ಥಳ ಯಾವುದು ಅಂತ ನಾವು ಯೋಚಿಸ್ತಾ ಇದ್ವಿ, ಆದ್ರೆ ಈಗ ನಮ್ಗೆ ಗೊತ್ತಾಯ್ತು. ಈಗ ನಾವು ಗೋಮಾತೆಯನ್ನ ಹುಡುಕ್ಬೇಕು.
ಗೋಮಾತೆ, ಹೌದು ಮಹಾಶಯರೇ, ನಿಮ್ಗಿರೋ ಸಂಕಷ್ಟದಿಂದ ಪಾರಾಗೋ ಮಾರ್ಗವನ್ನ ಗೋಮಾತೆನೇ ತೋರಿಸ್ಬೇಕು. ನಾವದರ ಮಹಿಮೆಯನ್ನ ಹಾಡ್ತಾ ಎಲ್ರೂ ಹುಡ್ಕೋಣ. ಬನ್ನಿ 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 ಹೋಗೋಣ. ಆ ವಿಶಾಲ ವಾನರನ ನೆರಳು ಇದೇ ಜಾಗದಲ್ಲಿ, ಇದೇ ಕಾಡಿನಲ್ಲಿತ್ತು. ಈಗ ಎಲ್ಲಿ ಹೋಯಿತು? ಈ ಮಾರ್ಗ ಸರಿಯೂ ನದಿ ಕಡೆ ಹೋಗುತ್ತಿದೆ. ಅಂದರೆ ಅಯೋಧ್ಯ ನಗರಿಯ ಬಳಿಗೆ. ನಮಗನಿಸುತ್ತಿದೆ ದೇವತೆಗಳು ಈ ಕಡೆಯೇ ಹೋಗಿದ್ದಾರೆ. ಅವರು ಅಯೋಧ್ಯೆಯ ಗಡಿಯನ್ನು ದಾಟುವ ಮೊದಲೇ ನಾವು ಅವರನ್ನು ಹಿಡಿಯಬೇಕು. ನಡೆಯಿರಿ. ರಾಮನ ನಾಮವು ಮಂಗಳಕಾರಿ, ರಾಮನ ನಾಮವು ಮಂಗಳಕಾರಿ, ದಶರಥ ರಾಜನ ದುಃಖ ನಿವಾರಿ. ಹೆಜ್ಜೆ ಗುರುತುಗಳನ್ನು ನೋಡಿ. ಅಂದರೆ ನಮ್ಮ ಸಂದೇಹ ನಿಜವಾಯಿತು. ಕೆಲ ಸಮಯದ ಹಿಂದಷ್ಟೇ ತೆರಳಿದ್ದಾರೆ. ಅವರು ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬನ್ನಿ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ, ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ಪ್ರಭು, ಇದೆಂಥ ಸುಂದರವಾದ ಕ್ಷಣಗಳು. ರಾಮ ಭಕ್ತ ಹನುಮಂತ ಸ್ವತಃ ಗೋಮಾತೆಯ ಮಹಿಮೆಯನ್ನು ಸಾರುತ್ತಿದ್ದಾರೆ. ಸತ್ಯ ಹೇಳಿದೆ ನಂದಿ. ಈ ಕಾರ್ಯದಲ್ಲಿ ಕೇವಲ ಹನುಮಂತ ದೇವತೆಗಳನ್ನು ರಕ್ಷಿಸುವುದಲ್ಲದೆ ಜೊತೆಗೆ ಒಂದು ಹೊಸ ಲೀಲೆಯ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದ್ಯಾವುದು ಪ್ರಭು? ಈ ಲೀಲೆಯನ್ನು ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಕಾಯಬೇಕು ನಂದಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅವಶ್ಯವಾಗಿ ದೇವತೆಗಳಿಗೆ ಒದಗಿರುವ ಸಂಕಟವನ್ನ ನಿವಾರಿಸಲು ಮಹಾದೇವನ ಅವತಾರಿಯಾದ ಮಾರುತಿಗೆ ಗೋಮಾತೆಯ ಸಹಾಯದ ಅವಶ್ಯಕತೆ ಇದೆ. ಅಮ್ಮ ದೇವಿ ನಂದಿನಿ, ಪ್ರಭುವಿನ ರಾಮ ಕಾರ್ಯಕ್ಕೆ ನೀವು ಸಹಾಯ ಮಾಡಬೇಕಿದೆ. ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಪ್ರಕಟಗೊಳ್ಳಬೇಕು. ಪ್ರಣಾಮಗಳು ಗೋಮಾತೆ. ದೇವತೆಗಳೇ, ಪ್ರಭುವಿನ ಆಶೀರ್ವಾದದಿಂದ ಹಾಗೂ ಗೋಮಾತೆಯ ಕೃಪೆಯಿಂದ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ. ಗೋಮಾತೆ, ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ಹೇ ರುದ್ರಾವತಾರ ಹನುಮಂತ, ಹೇಳಿ, ನಮ್ಮಿಂದ ನಿಮಗೆ ಯಾವ ಸಹಾಯವಾಗಬೇಕು? ಗೋಮಾತೆ, ನೀವು ಪವಿತ್ರತೆಯ ಪ್ರತಿರೂಪ. ಈ ಸೃಷ್ಟಿಗೆ ಜನನಿಯಂತೆ ಒಬ್ಬ ಮಾತೆ ತನ್ನ ಪುತ್ರನ ಸಂಕಷ್ಟವನ್ನ ಕೇಳಿದ್ರೆ ಮಾತ್ರ ಪರಿಹಾರವನ್ನ ನೀಡೋಕ್ ಸಾಧ್ಯ. ಲಂಕಾಧಿಪತಿ ರಾವಣನ ಭಯದಿಂದ ದೇವತೆಗಳು ಇಂದ್ರಲೋಕವನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಇವ್ರಿಗೆಲ್ಲ ನೀವೇ ರಕ್ಷಣೆ ನೀಡಬೇಕು. ಶ್ರೀರಾಮನ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡುವುದು ನಮ್ಮ ಸೌಭಾಗ್ಯವೇ ಸರಿ. ದೇವರಾಜ ಇಂದ್ರ, ನಮಗನಿಸುತ್ತಿದೆ ನಾವು ನಿಮಗೆ ಬಹಳ ಹತ್ತಿರದಲ್ಲೇ ಇದ್ದೇವೆಂದು. ಈಗ ನೀನು ಮತ್ತು ನಿನ್ನ ದೇವತೆಗಳು ಲಂಕೇಶನ ದಾಸರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಒಮ್ಮೆ ನಿನ್ನ ಇಂದ್ರಲೋಕ ರಾಕ್ಷಸರ ವಶಕ್ಕೆ ಬಂದರೆ
ನಂತರ ವಿಧಾತ ರಾವಣನನ್ನು 3 ಲೋಕಗಳಲ್ಲೂ ಎದುರಿಸುವವರು ಯಾರೂ ಇರುವುದಿಲ್ಲ.